ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ಈ ಅಪೆಂಡಿಕ್ಸ್ ಆಗಿರುತ್ತೆ. ಅಪೆಂಡಿಕ್ಸ್ ಆದವಾಗ ಅಲ್ಲಿ ಉರಿಯೂತ ಬಂದಿರುತ್ತೆ. ಆ ಥರ ಉರಿಯೂತ ಬಂದವಾಗ ನೀವು ಗ್ರೀನ್ ಕಲರ್ನ ಹಚ್ಚಬೇಕು. ಆ ಊತ ಕಡಿಮೆ ಉರಿ ಎಲ್ಲ ಕಡಿಮೆ ಆಗ್ಲಿಕ್ಕೆ ಈ ತರ ಎಡಗೈ ತೋರು ಬೆರಳಿನ ಬುಡದಲ್ಲಿ ಗ್ರೀನ್ ಕಲರ್ನ ಹಚ್ಚಬೇಕು. ಈ ಗ್ರೀನ್ ಕಲರ್ ಹಚ್ಚೋದ್ರಿಂದ ಅಲ್ಲಿ ಉರಿ ಕಡಿಮೆ ಆಗುತ್ತೆ, ಊತ ಕಡಿಮೆ ಆಗುತ್ತೆ. ಅಕಸ್ಮಾತ್ ನಿಮ್ಗಲ್ಲಿ ಪಸ್ ಏನಾದ್ರು ಆಗಿತ್ತು ಅಂತ ಇಟ್ಕೊಳ್ಳಿ, ಜಾಸ್ತಿ ಆಗ್ಬಿಟ್ಟಿದೆ, ಪಸ್ ಆಗ್ಬಿಟ್ಟಿದೆ ಅಂತಂದ್ರೆ ಅವಾಗ ಗ್ರೀನ್ ಕಲರ್ ಹಚ್ಚಬೇಡಿ, ಅವಾಗ ಸ್ಕೈ ಬ್ಲೂ ಕಲರ್ ಹಚ್ಚಿ. ಈ ಗ್ರೀನ್ ಕಲರ್ ಹಚ್ಚಿದ ಜಾಗದಲ್ಲೇ ಸ್ಕೈ ಬ್ಲೂ ಕಲರ್ ಹಚ್ಚಿ. ಇದು ನಮ್ಮ ದೇಹದ ಅಗ್ನಿತತ್ವವನ್ನು ಪ್ರತಿನಿಧಿಸೋ ಬೆರಳು. ನೀವು ಸ್ಕೈ ಬ್ಲೂ ಕಲರ್ ಹಚ್ಚಿದವಾಗ ಆ ಪಸ್ ಆಗಿದ್ದೆಲ್ಲ ಒಣಗ್ತಾ ಬರುತ್ತೆ. ಇದು ಅಗ್ನಿತತ್ವವನ್ನು ಜಾಸ್ತಿ ಮಾಡುತ್ತೆ. ಬರೀ ಹಾಗೆ ಉರಿಯೂತ ಇದೆ, ಉರಿ ಇದೆ, ಊತ ಹೀಟ್ ಆಗಿದೆ ಅಂತಂದ್ರೆ ಅವಾಗ ಮಾತ್ರ ನೀವು ಗ್ರೀನ್ ಕಲರ್ ಹಚ್ಚಿ. ಗ್ರೀನ್ ಕಲರ್ ಹಚ್ಚುತ್ತಾ ಬಂದಾಗ ನಿಮ್ಗೆ ಆ ಉರಿ ಎಲ್ಲ ಕಡಿಮೆ ಆಗುತ್ತೆ. ಅಕಸ್ಮಾತ್ ಪಸ್ ಆಗಿದ್ರೆ ಮಾತ್ರ ಸ್ಕೈ ಬ್ಲೂ ಕಲರ್ ಹಚ್ಚಿ. ಇದ್ರ ಜೊತೆಗೆ ನೀವು ಅಂಗೈನಲ್ಲಿ ಅಪೆಂಡಿಕ್ಸ್ ರಿಫ್ಲೆಕ್ಸಿಗೆ ಬ್ಲ್ಯಾಕ್ ಕಲರ್ ಹಚ್ಚಿ. ಇದು ಅಪೆಂಡಿಕ್ಸ್ ರಿಫ್ಲೆಕ್ಸ್. ಇದಕ್ಕೆ ಅಪೆಂಡಿಕ್ಸ್ ರಿಫ್ಲೆಕ್ಸ್ಗೆ ನೀವು ಬ್ಲ್ಯಾಕ್ ಕಲರ್ ಹಚ್ಚಿ. ಬ್ಲ್ಯಾಕ್ ಕಲರ್ ಹಚ್ಚೋದ್ರಿಂದನೂ ಕೂಡ ಇನ್ಫೆಕ್ಷನ್ ಆಗಿದ್ದು ಕಡಿಮೆ ಆಗತ್ತೆ, ಮತ್ತೆ ನೋವಾಗ್ತಾ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಆರೆಂಜ್ ಕಲರ್ ಅನ್ನ ಬಲಗೈ ಉಂಗುರದ ಬೆರಳು ಬುಡಕ್ಕೆ ಆರೆಂಜ್ ಕಲರ್ ಹಚ್ಚಿ. ಈ ಆರೆಂಜ್ ಕಲರ್ ಏನ್ ಮಾಡುತ್ತೆ ಅಂತಂದ್ರೆ ಇದು ಭೂತತ್ವನ ಪ್ರತಿನಿಧಿಸೋ ಬೆರಳು, ಬಲಗೈ ಉಂಗುರದ ಬೆರಳು. ಎಲ್ಲೋ ತತ್ವ ಹಚ್ಚಿದ್ರೆ ಭೂತತ್ವ ಜಾಸ್ತಿ ಆಗುತ್ತೆ. ಅದು ಕೌಂಟರ್ ಕಲರು ಈ ಆರೆಂಜ್ ಕಲರ್. ಆರೆಂಜ್ ಕಲರ್ ಹಚ್ಚಿದವಾಗ ಭೂತತ್ವ ಕಡಿಮೆ ಆಗುತ್ತೆ. ಭೂತತ್ವ ಕಡಿಮೆ ಆಗುತ್ತೆ ಅಂದ್ರೆ ಅಲ್ಲಿ ಊತ ಏನಾರು ಆಗಿದ್ರೆ ಆ ಊತ ಎಲ್ಲ ಕಡಿಮೆ ಆಗುತ್ತೆ. ಆ ಊತ ಎಲ್ಲ ಕಡಿಮೆ ಆದಾಗ ನಿಮ್ಗೆ ನೋವು ಕೂಡ ಕಡಿಮೆ ಆಗುತ್ತೆ, ಪಸ್ ಆಗಿರೋದು ಕಡಿಮೆ ಬರುತ್ತೆ. ಇದನ್ನ ಹಚ್ಚಿ, ಪಸ್ ಆಗಿದ್ರೆ ಆರೆಂಜ್ ಕಲರ್ ಹಚ್ಚಿ, ಅಲ್ಲ ಸ್ಕೈ ಬ್ಲೂ ಕಲರ್ ಹಚ್ಚಿ. ಉರಿ ಮಾತ್ರ ಇದೆ, ಪಸೀಸ್ ಏನೂ ಆಗ್ಲಿಲ್ಲ ಅಂತಂದ್ರೆ ಗ್ರೀನ್ ಕಲರ್ ಹಚ್ಚಿ. ಒಂದು ಗ್ರೀನ್ ಕಲರು, ಆರೆಂಜ್ ಕಲರು ಮತ್ತೆ ಬ್ಲ್ಯಾಕ್ ಕಲರ್ ಇವು ಹಚ್ಚಿ, ಅಥವಾ ಸ್ಕೈ ಬ್ಲೂ ಕಲರು, ಆರೆಂಜ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಇದನ್ನ ಹಚ್ಚಿ. ಇಷ್ಟು ಹಚ್ಚೋದ್ರಿಂದ ನೀವು ಅಪೆಂಡಿಕ್ಸ್ ಆಗಿ ಉರಿ ಆಗಿರುತ್ತೆ ಅಥವಾ ಪಸ್ ಆಗಿರುತ್ತೆ, ನೋವು ಆಗ್ತಾ ಇರುತ್ತೆ, ಇವುಗಳನ್ನೆಲ್ಲ ಕಡಿಮೆ ಮಾಡ್ಕೋಬಹುದು. ಮತ್ತೆ ಆಹಾರದಲ್ಲಿ ಮಧ್ಯಾಹ್ನ ಹೊತ್ತು ಕಣ್ಮಜ್ಜಿಗೆಯನ್ನ ಕುಡೀರಿ, ಸ್ವಲ್ಪ ತಂಪಾಗುತ್ತೆ ಆಗ. ಮತ್ತೆ ಹಸಿ ತರಕಾರಿಗಳನ್ನ ತಿನ್ನಿ, ಅದರಿಂದ ದೇಹ ಸ್ವಲ್ಪ ತಂಪಾಗಿ ಆ ಉರಿ ಊತಗಳೆಲ್ಲ ಕಡಿಮೆ ಆಗುತ್ತೆ, ಅದು ವಾಸಿ ಆಗ್ತಾ ಬರುತ್ತೆ. ಈಗೆಲ್ಲ ಅಪೆಂಡಿಕ್ಸ್ ಅಂದ ತಕ್ಷಣ ಅಪೆಂಡಿಕ್ಸ್ ಆಗಿದೆ, ಸ್ವಲ್ಪ ಇದಾಗಿದೆ ಅಂದ್ರೆ ಅಪೆಂಡಿಕ್ಸ್ ತೆಗೆದ್ಬಿಡೋಣ, ಅದರ ಉಪಯೋಗವೇ ಇಲ್ಲ ದೇಹಕ್ಕೆ ಅನ್ನೋ ಸ್ಥಿತಿ ಆಗಿದೆ ಇವಾಗ. ಮಾನವ ದೇಹದಲ್ಲಿ ಎಷ್ಟೋ ಅಂಗಗಳ ಹಾಗೇನೆ ನಾವು ಮಾಡ್ತಕ್ಕಂಥ ಇವತ್ತಿನ ಕೆಲಸಗಳಿಂದಾಗಿ ಆ ಒಂದು ಅಂಗಗಳಿಗೆ ಕೆಲಸವೇ ಇಲ್ಲ ಅಂತಾಗಿದೆ, ಅದು ನಿಷ್ಪ್ರಯೋಜಕವಾಗಿದೆ, ಅದು ತೆಗೆದ್ರು ಏನೂ ತೊಂದರೆ ಇಲ್ಲ ಹೇಳ್ತಕ್ಕಂಥ ಸ್ಥಿತಿ ಬಂದಿದೆ. ಅದ್ರ ತೆಗ್ಸಕ್ ಹೋಗ್ಬೇಡಿ ಯಾವುದನ್ನು ಕೂಡ. ಈಗ ಗಾಲ್ ಬ್ಲಾಡರ್ ಆದಾಗ್ಲೂ, ಗಾಲ್ ಬ್ಲಾಡರ್ ಸ್ಟೋನ್ ಆದಾಗ್ಲೂ ಕೂಡ ಗಾಲ್ ಬ್ಲಾಡರ್ನೇ ರಿಮೂವ್ ಮಾಡ್ಬಿಡೋಣ, ಏನು ತೊಂದರೆ ಇಲ್ಲ ಹೇಳ್ತಾರೆ, ಆದ್ರೆ ತೊಂದರೆ ಆಗತ್ತೆ ಅದರಿಂದ. ಮತ್ತೆ ಗರ್ಭಕೋಶ ತೆಗ್ಸೋದು, ಗರ್ಭಕೋಶದಲ್ಲಿ ಏನೋ ಆಗಿದೆ ಅಂತ ಅನಿವಾರ್ಯತೆ ಇದ್ದಾಗ ಮಾತ್ರ ತೆಗ್ಸ್ಬೇಕು ಅಂತ ಹೋಗ್ಬೇಕಷ್ಟೇ ಹೊರತು, ಅದು ತೆಗ್ಸ್ದೇನೆ ನಾವು ವಾಸಿ ಮಾಡ್ಕೋಬಹುದು ಅಂತಂದ್ರೆ ನಾವು ವಾಸಿನೇ ಮಾಡ್ಕೊಳಕ್ ನೋಡ್ಬೇಕೆ ಹೊರತಾಗಿ ಅದನ್ನ ರಿಮೂವ್ ಮಾಡಕ್ ಹೋಗ್ಬಾರ್ದು. ಅಪೆಂಡಿಕ್ಸ್ ಅಷ್ಟು, ಇದನ್ನ ಹಚ್ಕೊಳ್ಳೋದ್ರಿಂದ ನಿಮ್ಗೆ ಅಪೆಂಡಿಕ್ಸ್ ಅಲ್ಲಿ ಆಗಿರ್ತಕ್ಕಂಥ ಉರಿ ಊತ ಆಗ್ಲಿ ಅಥವಾ ಪಸ್ ಆಗ್ಲಿ ಅಥವಾ ನೋವು ಆಗ್ಲಿ ವಾಸಿ ಮಾಡ್ಕೊಳಕ್ ಸಾಧ್ಯ ಇದೆ ಅಂತಂದ್ರೆ ನೀವು ಅದನ್ನ ತೆಗ್ಸಕ್ ಹೋಗ್ಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ನಿಮ್ಗೆ ಅಪೆಂಡಿಕ್ಸ್ ಏನಾರು ಆಗಿತ್ತು ಅಂತಂದ್ರೆ, ನೀವು ಏನೋ ತೊಂದರೆ ಆದಾಗ ನೀವು ಡಾಕ್ಟರ್ ತೋರಿಸಿದಾಗ ನಿಮ್ಗೆ ಅಪೆಂಡಿಕ್ಸ್ ಆಗಿದೆ ಹೀಗೆ ಅಂತಂದಾಗ ನೀವು ಇದನ್ನ ಮಾಡ್ತಾ ಹೋಗಿ, ಆಗ ನಿಮ್ಗೆ ಅಪೆಂಡಿಕ್ಸ್ ಅನ್ನ ನೀವು ವಾಸಿ ಮಾಡ್ಕೊ.
ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.